ಇನ್ನು ಕೆಲವೇ ಹೊತ್ತಲ್ಲಿ ಶಶಿಕಲಾ ಬೆಂಗಳೂರು ರೀಚ್ ಆಗ್ತಾರೆ, ಬೆಂಗಳೂರು ತಲುಪ್ತಾರೆ. ಈಗ ಸದ್ಯ ಕೃಷ್ಣಗಿರಿ ದಾಟಿ ಶಶಿಕಲಾ ನಟರಾಜನ್ ಆಗಮಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದ್ದು, ಇನ್ನು ಕೆಲವೇ ಹೊತ್ತಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಅವರ ಆಗಮನವಾಗುತ್ತೆ. ಹೊಸೂರು ಮಾರ್ಗವಾಗಿ ಬೆಂಗಳೂರಿಗೆ ಶಶಿಕಲಾ ನಟರಾಜನ್ ಆಗಮಿಸ್ತಾರೆ. ಸದ್ಯ ಕೃಷ್ಣಗಿರಿಯನ್ನ ದಾಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ವಿಕೆ ಶಶಿಕಲಾ ನಟರಾಜನ್ ಈಗ ಕೃಷ್ಣಗಿರಿಯನ್ನ ದಾಟಿದ್ದಾರೆ. ಇನ್ನು ಕೆಲ ಹೊತ್ತಲ್ಲಿ ಇನ್ನು ಅರ್ಧ ಮುಕ್ಕಾಲು ಗಂಟೆಯ ಹೊತ್ತಿಗೆ ಅವರು ಬೆಂಗಳೂರು ತಲುಪ್ತಾರೆ. ನಂತರ ಪರಪ್ಪನ ಅಗ್ರಹಾರ ಜೈಲಿನ ಆವರಣಕ್ಕೆ ಅವರು ತೆರಳಬೇಕಾಗತ್ತೆ. ಅಲ್ಲೇ ಕೋರ್ಟ್ ನ ಸ್ಥಳಾಂತರ ಕೂಡ ಮಾಡಲಾಗಿದೆ. ಅಲ್ಲಿ ಕೋರ್ಟ್ ಅಲ್ಲಿ ಪ್ರಕ್ರಿಯೆ ಮುಗಿದ ಬಳಿಕ ಅವರು ಜೈಲನ್ನ ಸೇರ್ತಾರೆ. ಇನ್ನು ಶಶಿಕಲಾ ಚೆನ್ನೈನಿಂದ ಹೊರಟಂತಹ ಶಶಿಕಲಾ ಪೂನಮಲ್ಲಿ, ಶ್ರೀಪೆರಂಬದೂರು, ಕಾಂಚೀಪುರಂ, ರಾಣಿಪೇಟ್, ವೆಲ್ಲೂರು, ವಾನಂಬಾಡಿ, ಅಂಬೂರು ಹಾಗೆ ಅಂಬೂರಿನಿಂದ ಈಗ ಕೃಷ್ಣಗಿರಿ ತಲುಪಿದ್ದಾರೆ. ಕೃಷ್ಣಗಿರಿಯಿಂದ ನೆಕ್ಸ್ಟ್ ಹೊಸೂರಿಗೆ ಬರ್ತಾರೆ. ಆದ ನಂತರ ಹೊಸೂರಿನಿಂದ ಪರಪ್ಪನ ಅಗ್ರಹಾರಕ್ಕೆ ಶಶಿಕಲಾ ಎಂಟ್ರಿ ಕೊಡಲಿದ್ದಾರೆ. ಸದ್ಯ ಶಶಿಕಲಾ ಬರ್ತಾ ಇರುವಂತಹ ಕಾರು ಕೃಷ್ಣಗಿರಿ ದಾಟಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಮಧ್ಯಾಹ್ನ 2:30 ಸುಮಾರಿಗೆ ಇತರೆ ಅಪರಾಧಿಗಳ ಜೊತೆಗೆ ಶಶಿಕಲಾ ಕಾರಲ್ಲಿ ಭದ್ರತೆಯ ಜೊತೆಗೆ ಕಾಂಚೀಪುರಂ ಮಾರ್ಗವಾಗಿ ಪ್ರಯಾಣವನ್ನ ಬೆಳೆಸಿದ್ರು. ಈ ವೇಳೆ ಕಾರನ್ನ ಅಣ್ಣಾಡಿಎಂಕೆ ಪಕ್ಷದ ಕಾರ್ಯಕರ್ತರು ಅಡ್ಡಗಟ್ಟಿ ಶಶಿಕಲಾ ಜೈಲು ಸೇರ್ತಿರೋದಕ್ಕೆ ಬೇಸರ ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಶಶಿಕಲಾ ಕಾರಲ್ಲೇ ಕುಳಿತು ಅಭಿಮಾನಿಗಳಿಗೆ ಕೈ ಮುಗಿದು ನಮಿಸಿದ್ರು. ಬಳಿಕ ಕಾರು ಮುಂದಕ್ಕೆ ಪ್ರಯಾಣ ಬೆಳೆಸಿತು. ಇನ್ನು ವಿಕೆ ಶಶಿಕಲಾ ನಟರಾಜನ್ ಹಿಂದೆ ಒಟ್ಟು 10 ಕಾರುಗಳು ಪ್ರಯಾಣ ಬೆಳೆಸ್ತಾ ಇವೆ. ವಿರುಗಂಬಾಕಂ ಕ್ಷೇತ್ರದ ಎಐಎಡಿಎಂಕೆ ಶಾಸಕನಾದ ವಿಕೆ ರವಿ ವಿಕೆ ಶಶಿಕಲಾ ಅವರ ಕಾರನ್ನ ಫಾಲೋ ಮಾಡ್ತಾ ಇದ್ದಾರೆ. ಇನ್ನು ಈ ಶಶಿಕಲಾ ಬರ್ತಾ ಇರುವಂತಹ ಕಾರಲ್ಲೇ ಇನ್ನೋರ್ವ ಅಪರಾಧಿ ಜೆ ಇಳವರಸಿ ಕೂಡ ಇದ್ದಾರೆ. ಕೆಲ ಅಣ್ಣಾಡಿಎಂಕೆ ನಾಯಕರು ಶಶಿಕಲಾರನ್ನ ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ. ಇನ್ನು ಸಂಜೆ ಹೊತ್ತಿಗೆ ಬೆಂಗಳೂರು ಅವರು ತಲುಪ್ತಾರೆ. ಈಗ ಸದ್ಯ ಕೃಷ್ಣಗಿರಿ ದಾಟಿತು ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದ್ದು, ಚೆನ್ನೈನಿಂದ ಹೊರಟಂತಹ ಶಶಿಕಲಾ ನಟರಾಜನ್ ಪೂನಮಲ್ಲಿ, ಶ್ರೀಪೆರಂಬದೂರು, ಕಾಂಚೀಪುರಂ, ರಾಣಿಪೇಟ್, ವೆಲ್ಲೂರು, ವಾನಂಬಾಡಿ, ಅಂಬೂರು ಹಾಗೆ ಅಂಬೂರಿನಿಂದ ಕೃಷ್ಣಗಿರಿ ದಾಟಿದ ನಂತರ ನೆಕ್ಸ್ಟ್ ಹೊಸೂರಿಗೆ ತಲುಪ್ತಾರೆ. ಹಾಗೆ ಹೊಸೂರು ಮೂಲಕ ಪರಪ್ಪನ ಅಗ್ರಹಾರಕ್ಕೆ ಶಶಿಕಲಾ ಎಂಟ್ರಿ ಕೊಡಲಿದ್ದಾರೆ. ಸದ್ಯ ಕೃಷ್ಣಗಿರಿ ದಾಟಿದೆ ಅವರು ಬರ್ತಾ ಇರುವಂತಹ ಕಾರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಪರಪ್ಪನ ಅಗ್ರಹಾರ ಸೇರಲಿರುವಂತಹ ಶಶಿಕಲಾ ನಟರಾಜನ್ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದು ಆಗಿದೆ. ಈಗ ಬೆಂಗಳೂರು ಹತ್ರ ಅವರು ಬರ್ತಾ ಇದ್ದಾರೆ. ಈಗಾಗಲೇ ಕೃಷ್ಣಗಿರಿ ಕೂಡ ದಾಟಿದ್ದಾರೆ. ಇನ್ನು ಕೃಷ್ಣಗಿರಿಯಲ್ಲಿ ಶಶಿಕಲಾ ಆಗಮನಕ್ಕಾಗಿ ಅಣ್ಣಾಡಿಎಂಕೆ ಕಾರ್ಯಕರ್ತರ ದಂಡು ಯಾವ ರೀತಿ ಇತ್ತು ಅಂತ ನಾವೀಗ ನೋಡಬಹುದು. 100 ಕಾರ್ಯಕರ್ತರು ಕೃಷ್ಣಗಿರಿಯಲ್ಲಿ ಹೆದ್ದಾರಿ ಪಕ್ಕ ಶಶಿಕಲಾ ಸ್ವಾಗತಕ್ಕಾಗಿ ಕಾಯ್ತಾ ಇದ್ದಂತಹ ದೃಶ್ಯ ಅದು. ಎಲ್ಲರೂ ಕೂಡ ಶಶಿಕಲಾಗೆ ಜೈಕಾರ ಹಾಕ್ತಾ ಶಶಿಕಲಾರನ್ನ ಕೂಗ್ತಾ ಇದ್ದಾರೆ. ಶಶಿಕಲಾ ಜೈಲು ಸೇರ್ತಾ ಇರೋದಕ್ಕೆ ಎಲ್ಲರೂ ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ರು. ಶಶಿಕಲಾ ಕಾರಲ್ಲೇ ಕೂತು ಅಭಿಮಾನಿಗಳಿಗೆ ಕೈ ಮುಗಿದು ನಮಿಸಿದ್ರು. ನಂತರ ಶಶಿಕಲಾರ ಕಾರು ಈಗ ಕೃಷ್ಣಗಿರಿ ದಾಟಿ ಹೊಸೂರಿನತ್ತ ಬರ್ತಾ ಇದೆ. ಇನ್ನು ಕೆಲವೇ ಹೊತ್ತಲ್ಲಿ ಬೆಂಗಳೂರಿಗೆ ಆಗಮಿಸ್ತಾರೆ ಶಶಿಕಲಾ ನಟರಾಜನ್. ಸಂಜೆ 5 ಗಂಟೆ ಹೊತ್ತಿಗೆ ಅವರು ಬೆಂಗಳೂರು ತಲುಪಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸದ್ಯ ಕೃಷ್ಣಗಿರಿಯನ್ನ ದಾಟಿರುವಂತಹ ಶಶಿಕಲಾ ನಟರಾಜನ್ ಇನ್ನು ಹೊಸೂರು ತಲುಪ್ತಾರೆ ಸ್ವಲ್ಪ ಹೊತ್ತಲ್ಲಿ. ಹೊಸೂರಿನಿಂದ ಡೈರೆಕ್ಟ್ ಆಗಿ ಪರಪ್ಪನ ಅಗ್ರಹಾರಕ್ಕೆ ತೆರಳುತ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಹೊಸೂರು ಮಾರ್ಗವಾಗಿ ಬೆಂಗಳೂರಿಗೆ ಶಶಿಕಲಾ ನಟರಾಜನ್ ಆಗಮಿಸೋದು. ಇನ್ನು ಶಶಿಕಲಾ ಆಗಮಿಸುವಂತಹ ರಸ್ತೆಯ ಅಕ್ಕಪಕ್ಕ ನಾವೀಗ ನೋಡಬಹುದು. ಅಲ್ಲಲ್ಲಿ ಶಶಿಕಲಾ ಅವರ ಅಭಿಮಾನಿಗಳು ಯಾವ ರೀತಿ ಸೇರಿದ್ದಾರೆ ಅಂತ ನಾವೀಗ ನೋಡಬಹುದು. ಶಶಿಕಲಾ ಅವರ ಕಾರು ತೆರಳಿತು. ಅದಾದ ನಂತರ ಅವರನ್ನ ಫಾಲೋ ಮಾಡಿಕೊಂಡು ಹೋಗ್ತಾ ಇರುವಂತಹ ಹಲವು ಕಾರುಗಳನ್ನ ಕೂಡ ನೋಡಬಹುದು. ಸುಮಾರು 10ಕ್ಕೂ ಹೆಚ್ಚು ಕಾರುಗಳಲ್ಲಿ ಅಣ್ಣಾಡಿಎಂಕೆ ನಾಯಕರು ಶಾಸಕರು ಅವರನ್ನ ಹಿಂಬಾಲಿಸಿಕೊಂಡು ಬಂದಿದ್ದಾರೆ ಅಂತ ಹೇಳಲಾಗಿದೆ. ವಿಕೆ ರವಿ ಅನ್ನುವರು ಅಣ್ಣಾಡಿಎಂಕೆ ಶಾಸಕ, ವಿರುಗಂಬಾಕಂ ಕ್ಷೇತ್ರದ ಶಾಸಕ. ಅವರು ಶಶಿಕಲಾ ಅವರ ಕಾರನ್ನ ಫಾಲೋ ಮಾಡ್ತಾ ಇದ್ದಾರೆ. ಉಳಿದಂತೆ ಅಣ್ಣಾಡಿಎಂಕೆ ಶಶಿಕಲಾ ಕ್ಯಾಂಪ್ನ ನಾಯಕರು ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಶಶಿಕಲಾ ಅವರು ಪ್ರಯಾಣಿಸ್ತಾ ಇರುವಂತಹ ಕಾರಲ್ಲೇ ಇನ್ನೋರ್ವ ಅಪರಾಧಿ ಇಳವರಸಿ ಕೂಡ ಇದ್ದಾರೆ. ಅವರಿಬ್ರು ಕೂಡ ಒಂದೇ ಕಾರಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಇನ್ನು ಸುಧಾಕರನ್ ಕೂಡ ಅವರು ಕೂಡ ಆಗಮಿಸಬೇಕಾಗತ್ತೆ. 3 ಜನ ಅಪರಾಧಿಗಳು ಕೂಡ ಇನ್ನು ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ. ಕೋರ್ಟ್ ಅಲ್ಲಿ ಕಾನೂನು ಪ್ರಕ್ರಿಯೆ ಮುಗಿದ ಬಳಿಕ ಅವರನ್ನ ಪೊಲೀಸರು ಜೈಲಿಗೆ ಕೊಂಡೊಯ್ತಾರೆ. ಜೈಲಲ್ಲಿ ನಂತರ ಹಲವು ಪ್ರಕ್ರಿಯೆಗಳಿರುತ್ತೆ. ಅವರ ಆರೋಗ್ಯವನ್ನ ತಪಾಸಣೆ ನಡೆಸೋದು, ಹಾಗೆ ಅವರ ನಂಬರ್ ಕೊಡೋದು, ಮತ್ತೆ ಅವರಿಗೆ ಯೂನಿಫಾರ್ಮ್ ಕೊಡೋದ್ರಿಂದ ಹಿಡಿದು ಸಾಕಷ್ಟು ಕೆಲಸಗಳಿರುತ್ತೆ ಜೈಲಲ್ಲಿ. ಈಗ ಸದ್ಯ ಅವರು ಬೆಂಗಳೂರು ತಲುಪ್ತಾ ಇದ್ದಾರೆ ಕೆಲ ಹೊತ್ತಲ್ಲಿ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಕೃಷ್ಣಗಿರಿ ತಲುಪಿರುವಂತಹ ಶಶಿಕಲಾ ನಟರಾಜನ್ ನೆಕ್ಸ್ಟ್ ಹೊಸೂರಿಗೆ ಆಗಮಿಸ್ತಾರೆ. ಹೊಸೂರಿನಿಂದ ಡೈರೆಕ್ಟ್ ಆಗಿ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಲಿದ್ದಾರೆ.